BJP ವಕ್ತಾರರು ಒಂದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಯಾಕಂದರೆ 90% ಆಫ್ ದಿ ನಾವು LPG ಗ್ಯಾಸು ಮತ್ತು ನ್ಯಾಚುರಲ್ ಗ್ಯಾಸು ಡಿಪೆಂಡೆನ್ಸ್ ಫ್ರಮ್ ದಿ ಯಾವುದು ಗಲ್ಫ್ ಕಂಟ್ರೀಸ್, ಅದರ್ ಕಂಟ್ರೀಸ್ಗೆ ನಾವು 90% ಆಗಿರ್ತಕ್ಕಂಥ ಕೇವಲ 4% 6% ಮಾತ್ರ ನಾವು ಉತ್ಪಾದನೆ ಮಾಡ್ಕೊತಾ ಇರೋದು. ಅಂದರೆ ನಾವು 54% LPG ತೊಗೊಂಡು ಬರ್ತಾ ಇದ್ದೀವಿ, 40% ನ್ಯಾಚುರಲ್ ಗ್ಯಾಸ್ ತೊಗೊಂಡು ಇಂಪೋರ್ಟ್ ಮಾಡ್ಕೋತೀವಿ, 6% ಮಾತ್ರ ನಮ್ಮದಾಗುತ್ತೆ. ಮತ್ತು ಆತ್ಮನಿರ್ಭರ ಭಾರತ ಎಲ್ಲಾಯಿತು? ಆಮೇಲೆ ಇನ್ನೊಂದು ಹೇಳ್ತೀವಿ, ಇಸ್ರೇಲ್ನಲ್ಲಿ ಅಧ್ಯಕ್ಷರು ಸತ್ತಿದ್ದಾರೆ. ನಮ್ಮ ಪಕ್ಕದ ದೇಶದ ಅಧ್ಯಕ್ಷರು ಸತ್ತಾಗ ಒಂದು ಸಂತಾಪ ಸೂಚಿಸುವ ಒಂದು ಗೋಜಲಿಗೆ ಹೋಗಿಲ್ಲ ಯಾರು, ನಮ್ಮ ಪ್ರಧಾನಮಂತ್ರಿಗಳಾಗ್ಲಿ ನಮ್ಮ BJP ಸರ್ಕಾರ ಆಗಲಿ. ನೋಡಿ ನೋಡಿ, ಇದೆಲ್ಲ ಸುಳ್ಳು ನೋಡಿ. 54 ಈಗ ಇನ್ನೊಂದು ದೊಡ್ಡ ನಮಗೆ ತೊಂದರೆ ಏನಾಗಿದೆ ಅಂದರೆ, ಇರಾನ್ ಕಾರ್ಗ್ ದ್ವೀಪದಲ್ಲಿ ತನ್ನ 85-90% ಎನರ್ಜಿಯನ್ನು ಸೇವ್ ಮಾಡಿಕೊಂಡಿತ್ತು. ಅದು ಇವತ್ತು ಏನೋ ಅಮೆರಿಕ ದಾಳಿ ಮಾಡಿ ಅದನ್ನು ಹಾಳು ಮಾಡಿದೆ. ಹಾಗಾದರೆ ನಮಗೆ ಮುಂದಿನ ದಿನಗಳಲ್ಲಿ ಅತ್ಯಂತ ಕಷ್ಟಕರವಾದ ದಿನಗಳು